ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ನಾನು ನಿಮ್ಗೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಏನಪ್ಪಾ ಅಂತಂದ್ರೆ, ಇದು ನಿಮ್ಗೆಲ್ಲ ಒಂದು ಡೌಟ್ ಬರ್ತಾ ಇರ್ಬೋದು, ಏನಪ್ಪಾ ಇದು ಪಾತ್ರೆನಲ್ಲಿ ಇರ್ತಕ್ಕಂಥದ್ದು ಅಂತ. ಇದು ಪಾತ್ರೆನಲ್ಲಿ ಇರ್ತಕ್ಕಂಥದ್ದು ಫಿಶ್ ತಲೆ ಸ್ನೇಹಿತರೆ. ನೀವು ನೋಡಿರ್ಬೋದು, ಕಾಟ್ಲಾ ಫಿಶ್ ಆಗಿರ್ಬೋದು, ಪಾಂಪ್ಲೆಟ್ ಫಿಶ್ ಆಗಿರ್ಬೋದು. ನೀವು ಫಿಶ್ ಅನ್ನ ತಗೊಂಡಾಗ ಕಬಾಬ್ಗೆ ಅದರದ್ದು ತಲೆಭಾಗ ಇರುತ್ತಲ್ಲ, ಅದರ ತಲೆಭಾಗನೂ ಕೂಡ ನೀವು ತಗೊಂಡ್ರೆ ಅದರಲ್ಲಿ ಏನ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ನೀವು ಕಾಟ್ಲಾ ಫಿಶ್ ತಗೊಳ್ಳಿ ಅಥವಾ ಪಾಂಪ್ಲೆಟ್ ಫಿಶ್ ತಗೊಳ್ಳಿ, ಅದ್ರ ತಲೆಭಾಗನ ಏನ್ ಮಾಡಬೇಕು ಅಂದ್ರೆ, ನೀವು ಒಂದು ಮೀನಲ್ಲಿ ಒಂದು ತಲೆ ಬರುತ್ತೆ. ಕಾಟ್ಲಾ ಫಿಶ್ ತಗೊಂಡಾಗ ಒಂದು ಮೀನಲ್ಲಿ ಒಂದು ತಲೆ ಬರುತ್ತೆ, ಪಾಂಪ್ಲೆಟ್ ಫಿಶ್ ತಗೊಂಡಾಗ ಒಂದು ಮೀನಲ್ಲಿ ಒಂದು ತಲೆ ಬರುತ್ತೆ. ನೀವೇನ್ ಮಾಡ್ಬೇಕು ಅಂತಂದ್ರೆ, ಎಕ್ಸ್ಟ್ರಾ ಒಂದು 5 ತಲೆಗಳನ್ನ ನೀವು ಹಾಕ್ಸ್ಕೊಬೇಕು. ಆ 5 ತಲೆಗಳನ್ನ ನೀವು ಹಾಕ್ಸ್ಕೊಂಡ್ ತಂದು ಮನೆಯಲ್ಲಿ ಏನ್ ಮಾಡಬೇಕು ಅಂದ್ರೆ, ಮಾಮೂಲಿ ನೀವು ಅದನ್ನೆಲ್ಲ ನೀಟಾಗಿ ತೊಳೆದು ಅದಕ್ಕೆ ನೀವು ಕಬಾಬ್ ಮಸಾಲೆ ಎಲ್ಲ ಹಾಕಿಟ್ಟು ಅದನ್ನ ನೀವು ನೀಟಾಗಿ ಏನಪ್ಪಾ ಅಂತಂದ್ರೆ ಒಂದ್ಸರಿ ಎಣ್ಣೆನಲ್ಲಿ ಬೇಯಿಸ್ಕೊಬೇಕು. ನೀಟಾಗಿ ಚೆನ್ನಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಅದು ಎಲ್ಲ ಆರಿದ್ಮೇಲೆ ಅದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈ ರೀತಿ ಪುಡಿ ಮಾಡ್ಕೊಬೇಕು. ನೀವು ಪುಡಿ ಮಾಡ್ಕೊಳ್ಳೋದು ಅಂತಂದ್ರೆ ನಿಮ್ಗೆ ಅದು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆದ್ಮೇಲೆ ನೀಟಾಗಿ ಪುಡಿ ಆಗುತ್ತೆ. ಇದು ಹೆಚ್ಚು ಕಡಿಮೆ ನಾನು ಮಾಡ್ತಾ ಇರೋದು ಒಂದು 4 ಮೀನ್ದು 4 ತಲೆದು ಈಗ ನಾನು ಮಾಡ್ತಾ ಇರೋದು. ಇದನ್ನ ಏನಪ್ಪಾ ಅಂತಾರೆ ಅಂತಂದ್ರೆ, ಫಿಶ್ ತಲೆ ಫ್ರೈ ಅಂತ ಕರೀತಾರೆ. ಇದನ್ನ ಬಾಣ್ಲಿನಲ್ಲೂ ಮಾಡ್ಕೊಬಹುದು, ತವಾದಲ್ಲೂ ಮಾಡ್ಕೊಬಹುದು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಲ್ಲರೂ ಇದನ್ನೇ ಲೈಕ್ ಮಾಡೋದು. ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ, ನಿಮ್ಗೆ ಇದನ್ನ ನಾನು ಮಾಡ್ತಾ ಇರೋದನ್ನ ತೋರಿಸ್ಲಿಕ್ಕೆ ಅಂತೇಳಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಫಿಶ್ ತಲೆನ ಆಕ್ಚುಲಿ ತಿನ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ತಲೆನಲ್ಲಿ ಕಣ್ಣಿರುತ್ತೆ ಫಿಶ್ದು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಿಮ್ಗೆ ಒಳಗಡೆ ಇರ್ತಕ್ಕಂಥ ಒಂದು ಬ್ರೈನ್ ಅಂತ ಹೇಳ್ತಾರೆ. ಅದು ಆ ಬ್ರೈನ್ ಅಲ್ಲಿ ಆ ಫಿಶ್ ಆದಂತ ಒಂದು ಆಯಿಲ್ ಇರ್ತದೆ. ಅದು ನಿಮ್ಮ ಒಂದು ಬ್ರೈನ್ಗೆ, ಹಾರ್ಟ್ಗೆ ಮತ್ತೆ ನಿಮ್ಮ ಒಂದು ಬಾಡಿಗೆ ತುಂಬಾ ಒಳ್ಳೆಯದು ಒಂದು ಮೆಡಿಸಿನ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಅದನ್ನ ಜಾಸ್ತಿ ಲೈಕ್ ಮಾಡ್ತಾರೆ. ನೀವು ಕಬಾಬ್ ತಿನ್ನೋದು, ನೀವು ಕಬಾಬಲ್ಲಿ ಮುಳ್ಳಿರೋದು ತಿನ್ನೋದು, ಮುಳ್ಳಿಲ್ದಿರೋದು ತಿನ್ನೋದು, ಅದೆಲ್ಲದಕ್ಕಿಂತ ನೀವು ಈ ಒಂದು ಫಿಶ್ ತಲೆ ಫ್ರೈನ ತಿಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಫಿಶ್ ತಲೆ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನೋಡಿ ಸ್ನೇಹಿತರೆ, ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಇವಾಗ ಬಾಂಡ್ಲಿನ ನೀಟಾಗಿ ತೊಳ್ಕೊಂಡು ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು, ಆ ಎಣ್ಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು, ಸ್ವಲ್ಪ ಇವಾಗ ಈರುಳ್ಳಿ ಹಾಕೋತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಲ್ವಾ, ಇವಾಗ ಈರುಳ್ಳಿ ಹಾಕೊಂಡು ಈ ಈರುಳ್ಳಿನ ನೀವೇನ್ ಮಾಡಬೇಕು ಅಂತಂದ್ರೆ, ಫಸ್ಟ್ ಒಂದು 2 ರಿಂದ 3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಆಯಿಲ್ ಹಾಕೊಂಡು ನೀಟಾಗಿ ನೀವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ, ಈ ರೀತಿ ಈಗ ನಾವು ಮಾಡ್ತಾ ಇರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಫಿಶ್ ತಲೆ ಫ್ರೈ ಅಂದ್ರೆ ಫಿಶ್ ತಲೆ ಇರುತ್ತಲ್ಲ, ಅದನ್ನ ನಾವು ನೀಟಾಗಿ ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ಫಿಶ್ ನಾವು ತಗೊಂಡ್ಬಂದು ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಅದಕ್ಕೆ ಮಸಾಲೆ ಎಲ್ಲ ಕಲ್ಸ್ಕೊತೀವಲ್ಲ, ಕಲ್ಸ್ಕೊಂಡು ಅದಕ್ಕೆ ಹಾಕಿ ನೀಟಾಗಿ ಒಂದು 2 hours ಆದ್ಮೇಲೆ ಅದನ್ನ ಎಣ್ಣೆಗೆ ಹಾಕಿ ಇಟ್ಕೊಂಡು, ಅದನ್ನ ನೀವೇನ್ ಮಾಡಬೇಕು ಅಂತಂದ್ರೆ, ಒಂದು ತಟ್ಟೆಗೆ ನೀವು ನೀಟಾಗಿ ಅದನ್ನೆಲ್ಲ ನೀಟಾಗಿ ಫಿಶ್ ತಲೆ ನೀವು ಪುಡಿ ಮಾಡ್ಕೊಬೇಕು. ಪುಡಿ ಮಾಡ್ಕೊಂಡ್ರೆ ನೀವು ಈ ತರ ಫಿಶ್ ತಲೆ ಫ್ರೈ ಮಾಡ್ಕೊಬಹುದು ಸ್ನೇಹಿತರ ಮನೆಯಲ್ಲಿ. ನೋಡಿ, ಇವಾಗ ಬಾಂಡ್ಲಿನಲ್ಲಿ ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದೀವಿ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇಷ್ಟು ಬೇಕಾಗುತ್ತೆ ಸ್ನೇಹಿತರೆ. ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ವಿಡಿಯೋ ಕಮೆಂಟ್ಸ್ ಆಗಿದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೆಲವು ಸ್ನೇಹಿತರುಗಳು ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಮತ್ತೆ ಕಮೆಂಟ್ ಮಾಡಲ್ಲ ಅಂದ್ರೆ, ನೀವೇನ್ ಮಾಡಿ ಅಂತಂದ್ರೆ, ನನಗೋಸ್ಕರ ನೀವು ಪೂರ್ತಿ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ನಾನು ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಒಂದು ಯೂಟ್ಯೂಬ್ ವಿಡಿಯೋಗಳನ್ನ ಫುಲ್ ನೋಡಿದ್ರೆ, ಮತ್ತೆ ಸಬ್ಸ್ಕ್ರೈಬ್ ಮಾಡಿರೋರು ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೆ ಯಾರೆಲ್ಲ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಅವ್ರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು. ಈಗ ನಾವು ಗ್ಯಾಸ್ ಸ್ಟವ್ ಮೇಲೆ ಬಾಂಡ್ಲಿ ಇಟ್ಕೊಂಡು, ಬಾಂಡ್ಲಿಗೆ ಎಣ್ಣೆ ಹಾಕೊಂಡು, ಕರಿಬೇವಿನ ಸೊಪ್ಪು ಹಾಕೊಂಡು, ಮತ್ತೆ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದೀವಿ ನಾವು. ಇದು ತುಂಬಾ ಟೇಸ್ಟಿ ಆಗಿರ್ತದೆ ಸ್ನೇಹಿತರೆ. ನೀವು ಮನೆಯಲ್ಲಿ ಒಂದ್ಸರಿ ಮಾಡಿ, ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದ್ದೀರಲ್ವಾ, ಏನಪ್ಪಾ ಅಂತಂದ್ರೆ, ಇದು ಈ ಒಂದು ಪಾತ್ರೆನಲ್ಲಿ ಇರ್ತಕ್ಕಂಥದ್ದು ಫಿಶ್ ತಲೆನ ನಾವು ಎಲ್ಲ ನೀಟಾಗಿ ಸಣ್ಣಕ್ಕೆ ನಾವು ಕೈನಲ್ಲಿ ಮುರ್ಕೊಂಡಿದೀವಿ. ಯಾಕೆಂದ್ರೆ ಇದನ್ನ ನೀಟಾಗಿ ನಾವು ಫ್ರೈ ಮಾಡಬೇಕು ಅಂತಂದ್ರೆ, ಇದನ್ನ ನಾವು ಸಣ್ಣದಾಗಿ ಮಾಡ್ಕೊಬೇಕು. ಸಣ್ಣದಾಗಿ ಮಾಡ್ಕೊಂಡಾಗ ಮಾತ್ರ ನೀವು ಬಾಂಡ್ಲಿನಲ್ಲಿ ಫ್ರೈ ಮಾಡೋಕ್ಕಾಗೋದು. ಓಕೆನಾ ಸ್ನೇಹಿತರೆ?
ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ನೀವು ಕಾಟ್ಲಾ ಫಿಶ್ ತಗೊಂಡು ಅದು ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಕಾಟ್ಲಾ ಫಿಶಲ್ಲಿ ಸಾಂಬಾರು ಮಾಡ್ಕೋತಾರೆ, ಪಾಂಪ್ಲೆಟ್ ಫಿಶಲ್ಲಿ ಕಬಾಬ್ ಮಾಡ್ಕೋತಾರೆ. ಇದು ಸಾಂಬಾರ್ ಫಿಶ್ ಸಾಂಬಾರು ಊಟ ಮಾಡಬೇಕು ಅಂತಂದ್ರೆ ಕಾಟ್ಲಾ ಫಿಶಲ್ಲಿ ನೀವು ಕಾಟ್ಲಾ ಫಿಶ್ನಲ್ಲಿ ನೀವು ಏನು ಮಾಡಬೇಕು, ಸಾಂಬಾರು ಮಾಡ್ಕೊಬೇಕು. ಕಬಾಬ್ ಎಲ್ಲ ತಿನ್ನಬೇಕು ಅಂತಂದ್ರೆ ನೀವು ಪಾಂಪ್ಲೆಟ್ ಫಿಶ್ನಲ್ಲಿ ಕಬಾಬ್ ಮಾಡ್ಕೊಂಡು ಕಬಾಬ್ ತಿನ್ನಬೇಕು. ಮತ್ತೆ ನೀವು ಕಾಟ್ಲಾ ಫಿಶ್ ತಲೆ ಆಗಿರ್ಬೋದು ಅಥವಾ ಪಾಂಪ್ಲೆಟ್ ಫಿಶ್ ತಲೆ ಆಗಿರ್ಬೋದು, ಈ ಎರಡು ಮೀನು ತಲೆಗಳನ್ನ ನೀವೇನಾದ್ರೂ ಒಂದು ಮೀನ್ ಜೊತೆಗೆ ಒಂದು ತಲೆ ಬರುತ್ತೆ, ನಾವು ಇನ್ನೊಂದು 4-5 ತಲೆಗಳು ಬೇಕು ಅಂತ ಕೇಳಿ ಹಾಕ್ಸ್ಕೊಂಡು ಅದನ್ನು ನೀಟಾಗಿ ಅಲ್ಲೇ ಕಟ್ ಮಾಡಿಕೊಂಡು ನಾವು ಮನೆಗೆ ತಗೊಂಡ್ಬಂದು ನೀಟಾಗಿ ತೊಳೆದು ಅದಕ್ಕೆ ಮಸಾಲೆ ಹಾಕಿ ನೀವು ಅದನ್ನ ಫಿಶ್ ತಲೆ ಫ್ರೈ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಇವಾಗ ಟೊಮೊಟೊ ಹಾಕ್ತಾರೆ. ಅದು ಇವಾಗ ಈರುಳ್ಳಿ ಫ್ರೈ ಆಯಿತು. ಇವಾಗ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಹಾಕಿದ್ದೀವಿ. ಇದೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಮನೆಯಲ್ಲಿರ್ತಕ್ಕಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಗಳು ತಿನ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿರ್ತದೆ. ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಕೂಡ ತಿನ್ಬೋದು, ಮತ್ತು ಮಕ್ಕಳು ಕೂಡ ತಿನ್ಬೋದು, ಮತ್ತು ವಯಸ್ಸಿನ ಮಧ್ಯಮ ವರ್ಗದವರು ಕೂಡ ತಿನ್ಬೋದು. ಇದು ಯಾವುದೇ ರೀತಿ ಸಣ್ಣ ಮಕ್ಕಳು ತಿನ್ನೋಂಗಿಲ್ಲ ಮತ್ತು ದೊಡ್ಡವರು ತಿನ್ನೋಂಗಿಲ್ಲ ಅಂತ ಯಾವುದೇ ರೀತಿ ರೂಲ್ಸ್ ಇಲ್ಲ. ನೋಡಿ ಸ್ನೇಹಿತರೆ, ಇವಾಗ ನಾವೇನು ಮಾಡ್ಕೊಬೇಕು ಅಂತಂದರೆ ಸಾಲ್ಟ್ ಹಾಕ್ಕೊಬೇಕು. ಇಲ್ಲಿಗೆ ಸಾಲ್ಟ್ ಹಾಕ್ಕೊಬೇಕು, ಮತ್ತು ಅರಿಶಿನ ಪೌಡರ್ ಹಾಕ್ಕೊಬೇಕು, ಮತ್ತು ಮೆಣಸು ಪೌಡ್ರ್ ಹಾಕ್ಕೊಬೇಕು, ಮತ್ತು ಗರಂ ಮಸಾಲ ಹಾಕ್ಕೊಬೇಕು, ಮತ್ತು ನಮ್ಮದು ಮಟನ್ ಸಾಂಬಾರು ಪುಡಿ ಇರ್ತದಲ್ಲ ಅದನ್ನು ಹಾಕ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಒಂದು ಸ್ವಲ್ಪ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಲೆಮನ್ ಏನಾರು ಇದ್ದರೆ ಲೆಮನ್ನು ಮತ್ತು ಮೊಸರು ಇದ್ದರೆ ಹಾಕೊಳ್ಳಿ, ಇನ್ನೂ ತುಂಬ ಟೇಸ್ಟಿಯಾಗಿರ್ತದೆ. ಆಮೇಲೆ ನೀವು ಮೀನು ತಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಅರಿಶಿನ ಪೌಡರ್ ಹಾಕಪ್ಪ. ಅರಿಶಿನ ಪೌಡ್ರು ಮತ್ತು ಮೆಣಸು ಪೌಡ್ರು, ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಮಟನ್ ಸಾಂಬಾರು ಪೌಡ್ರು. ಮನೆಯಲ್ಲಿ ಏನಾದ್ರು ಶುಂಠಿ ಬೆಳ್ಳುಳ್ಳಿ ಇತ್ತು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ. ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳಿ. ಮೊಸರಿದೆಯಾ ಮನೆಯಲ್ಲಿ? ಎಲ್ಲ ಮಸಾಲೆಗಳನ್ನ ಹಾಕೊಂಡು ನೀವು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಸ್ನೇಹಿತರೆ ಬಾಣಲಿನಲ್ಲಿ. ನಿಮ್ಮ ಮನೆಯಲ್ಲಿ ಏನಾದರೂ ಕೊತ್ತಂಬರಿ ಸೊಪ್ಪು ಏನಾದರೂ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ನೇಹಿತರೆ, ಇವಾಗ ಈ ಒಂದು ಫಿಶ್ ತಲೆನ ನಾವೇನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವು ಒಂದು ಪಾತ್ರೆನಲ್ಲಿ, ಅದನ್ನ ಇವಾಗ ಒಳಗಡೆ ಹಾಕ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಇವಾಗ ಬಾಂಡಿ ಒಳಗಡೆಗೆ ಇವಾಗ ಫಿಶ್ದು ತಲೆನ ನಾವು ಸಣ್ಣ ಸಣ್ಣದಾಗಿ
ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡಿದ್ದೀವಿ ಇಲ್ಲಿಗೆ. ಸ್ವಲ್ಪ ಉರಿ ಜಾಸ್ತಿ ಕೊಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಆಮೇಲೆ ಏನಪ್ಪ ಅಂತಂದರೆ ಒಂದು 4 ರಿಂದ 5 ನಿಮಿಷ ಇದು ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಆಮೇಲೆ ಇನ್ನೂ ಸ್ವಲ್ಪ ಪುಡಿ ಆಗುತ್ತೆ. ಇದು ತುಂಬ ಟೇಸ್ಟಿ ಫುಡ್ ಸ್ನೇಹಿತರೆ. ಇದನ್ನು ನೀವೇನಪ್ಪ ಅಂದರೆ ಸಾಮಾನ್ಯವಾಗಿ ಒಂದು 5 ತಲೆ ತೊಗೊಂಡ್ಬಂದ್ರೆ 5 ಮೀನ್ದು 5 ತಲೆ ತೊಗೊಂಬಂದು ಮಾಡಿಕೊಂಡ್ರೆ ಮನೆಯಲ್ಲಿರ್ತಕ್ಕಂಥವ್ರು ಒಂದು 5 ಜನ ನೀವು ಒಂದು ಸ್ಮಾಲ್ ಪ್ಲೇಟ್ಗೆ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇದನ್ನು ಇಷ್ಟಪಡ್ತಾರೆ. ಆಮೇಲೆ ಹೆಲ್ತಿ ಫುಡ್ ಇದು. ನೀವು ಒಂದ್ಸರಿ ಮಾಡಿಕೊಂಡ್ರೆ ನೀವು ಪದೇ ನೀವೇ ಮಾಡ್ಕೋತಾ ಇರ್ತೀರಾ. ಯಾಕೆಂದರೆ ನಾನು ಇದನ್ನ ಒಂದು 2-3 ಸರಿ ಮಾಡಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಇದಕ್ಕೆ ನೀವು ಒಂದು 2 ಮೊಟ್ಟೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮೊಟ್ಟೆ ಹಾಕ್ಕೊಬೇಕು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಲೆಮನ್ ಮತ್ತು ಮೊಸರನ್ನ ಮಿಕ್ಸ್ ಮಾಡಿ ಹಾಕೋಗ್ಬೇಡಿ. ಲೆಮನ್ ಮತ್ತು ಮೊಸರು ಹಾಕೊಂಡ್ಬಿಟ್ರಂತೂ ನೀವು ತುಂಬ ಟೇಸ್ಟಿಯಾಗಿರುತ್ತೆ ಇದು. ಆಮೇಲೆ ನಿಮ್ಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆ ಒಂದು ಸ್ಯಾಟಿಸ್ಫೈ ಆಗುತ್ತೆ ಇದು. ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ಸ್ ಆಗೋಲ್ಲ. ನೋಡಿ ಸ್ನೇಹಿತರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀವಿ ಇವಾಗ. ಚೆನ್ನಾಗಿ ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ ಇದು. ಇದನ್ನೇನಪ್ಪ ಅಂದರೆ ಚೆನ್ನಾಗಿ ಇದನ್ನು ನಾವು ಎಗ್ ಬುರ್ಜಿ ಮಾಡ್ತೀವಲ್ಲ ಆ ರೀತಿ ಮಾಡ್ತಾ ಇರ್ಬೇಕು ಇದನ್ನು. ಇದನ್ನು ಬಾಣಲಿನಲ್ಲೂ ಮಾಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ದೊಡ್ಡದು ಕಲ್ಲಿದ್ರೆ ನಿಮಗೆ ಅದರಲ್ಲೂ ಕೂಡ ನೀವು ಮಾಡ್ಬೋದು. ಈ ತವಾ ಫ್ರೈ ಎಲ್ಲ ಮಾಡ್ತಾರಲ್ಲ ಅದೊಂದು ಕಲ್ಲೇನಾರ ಇದ್ದರೆ ನೀವು ಅದರಲ್ಲೂ ಕೂಡ ಇದನ್ನು ಮಾಡ್ಬೋದು. ತುಂಬ ಸ್ಪೈಸಿಯಾಗಿರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ಒಂದು 2-3 ಸರಿ ಮಾಡಿದ್ದೀನಿ. ಹೊರಗಡೆ ಇದು ಒಂದು ಪ್ಲೇಟ್ಗೆ 100 ರೂಪಾಯಿ ತಗೋತಾರೆ. ಆ್ಯಕ್ಚುಲಿ ಅಂದರೆ ಒಂದು ಪ್ಲೇಟ್ ಅಂದರೆ ಜಾಸ್ತಿ ಬರೋಲ್ಲ ನಿಮಗೆ. 2 ಮೀನು ತಲೆನ ಮಾಡಿ ಒಂದು 100 ರೂಪೀಸ್ ತಗೋತಾರೆ ಇದನ್ನು ಕಬಾಬ್ ಅಂಗಡಿಗಳಲ್ಲೆಲ್ಲ. ನೀವು ಫಿಶ್ ತಗೊಳಕ್ಕೆ ಹೋದಾಗ ನೀವು ಫಿಶ್ ತಗೋತು ಅಂತಂದರೆ ತಲೆಗಳನ್ನು ಫ್ರೀಯಾಗಿ ಕೊಡ್ತಾರೆ ನಿಮ್ಗೇನಾದ್ರು ಪರಿಚಯ ಇದ್ದರೆ. ಇಲ್ಲ ಅಂತಂದರೆ ಒಂದು ತಲೆಗೆ 10 ರೂಪಾಯಿ ಇರುತ್ತೆ. ನೀವೊಂದು 100 ರೂಪಾಯಿ ಕೊಟ್ಟರೆ ನಿಮಗೆ ಒಂದು 10 ತಲೆ ಕೊಡ್ತಾರೆ. ಅದು ಚೆನ್ನಾಗಿರೋ ಅಲ್ಲೇ ನೀಟಾಗೆಲ್ಲ ಕಟ್ ಮಾಡಿಸ್ಕೊಂಡು ನೀವು ಮನೆಯಲ್ಲಿ ತೊಗೊಂಬಂದು ನೀಟಾಗಿ ತೊಳ್ಕೊಂಡು ಅದಕ್ಕೆ ಮಸಾಲೆ ಎಲ್ಲ ಹಾಕಿಟ್ಟು ಎಣ್ಣೆಗೆ ಹಾಕ್ಕೊಂಡು ಅದು ಎಲ್ಲ ಆರಿದ ಮೇಲೆ ನೀವು ಅದನ್ನು ಈ ಥರ ಸಣ್ಣ ಪೀಸ್ಗಳು ಮಾಡಿಕೊಂಡು ನೀವು ಬಾಣಲಿನಲ್ಲಿ ಫಿಶ್ ತಲೆ ಕೂಡ ನೀವು ಮಾಡ್ಕೊಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ರೆಡಿಯಾಗಿದೆ. ಫಿಶ್ ತಲೆ ಫ್ರೈ ರೆಡಿಯಾಗಿದೆ. ಇವಾಗ ಏನು ಮಾಡಬೇಕು ಅಂತಂದರೆ ಈ ರೀತಿ ನಾವು ಬಾಣಲಿನಲ್ಲಿ ಅದನ್ನೆಲ್ಲನೂ ಮಧ್ಯಕ್ಕೆ ತಳ್ಕೊಂಡು ಒಂದು 3 ನಿಮಿಷ ಚೆನ್ನಾಗಿ ಜಾಸ್ತಿ ಉರಿನಲ್ಲಿ ಇದನ್ನು ನೀಟಾಗಿ ಬೇಯಿಸಬೇಕಾಗುತ್ತೆ. ಆಮೇಲೆ ಅದನ್ನು ನಾನು ಏನು ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಇವಾಗ ಪ್ಲೇಟ್ ಮುಚ್ತಾ ಇದ್ದೀವಿ ಸ್ನೇಹಿತರೆ. ಇವಾಗ ಪ್ಲೇಟ್ ಮುಚ್ಚಾಯಿತು ನೋಡ್ಕೊಳ್ಳಿ. ಇವಾಗ ಒಂದು 3 ಮಿನಿಟ್ಸು ಜಾಸ್ತಿ ಫ್ಲೇವರ್ನಲ್ಲಿ ಸ್ವಲ್ಪ ಸ್ಟವ್ದು ಗ್ಯಾಸು ಜಾಸ್ತಿ ಮಾಡಪ್ಪ. ಸ್ಟವ್ ಜಾಸ್ತಿ ಇದು ಏನಕ್ಕೆ ಅಂತಂದರೆ ಸ್ನೇಹಿತರೆ, ಇದು ಫಿಶ್ ತಲೆ ಆಗಿರೋದ್ರಿಂದ ಇದು ಚೆನ್ನಾಗಿ ಜಾಸ್ತಿ ಊರಿನಲ್ಲಿ ಇದು ಫ್ರೈ ಆಗಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಅಲ್ಲೇನಲ್ಲಿ ಅದನ್ನು ಸ್ವಲ್ಪ ಲೈಟಾಗಿ ನುಚ್ಚು ಮಾಡಿ ನೀವು ಅದನ್ನು ಸ್ವಲ್ಪ ಮತ್ತೆ ಒಂದು 2 ಮಿನಿಟ್ಸ್ ಅದನ್ನು ಬೇಯಿಸಿ ನೀವು ತಟ್ಟೆಗೆ ಹಾಕೊಬೇಕು. ಇದನ್ನು ಬಿಸಿ ತಿಂದರೆ ಮಾತ್ರ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ನೀವೇನಾದ್ರು ಸ್ವಲ್ಪ ಆರೋಗ್ಲಿ, ತುಂಬ ಬಿಸಿ ಇದೆ ಸ್ವಲ್ಪ ಆರೋಗ್ಲಿ ಅಥವಾ ಪೂರ್ತಿ ಆಗಲಿ ಅಂತಂದರೆ ಟೇಸ್ಟ್ ಇರಲ್ಲ ಇದು. ಇನ್ನು 2 ನಿಮಿಷ ಫ್ರೈ ಆಗಿ ಇದು ನನಗೂ ಕೂಡ ಗೊತ್ತಿರಲಿಲ್ಲ ಸ್ನೇಹಿತರೆ. ಇದನ್ನು ನನ್ನ ಸ್ನೇಹಿತರನ್ನ ಒಂದ್ಸರಿ ಕೇಳಿದೆ ಕಬಾಬ್ ಅಂಗಡಿನಲ್ಲಿ ಇದನ್ನು ಯಾವ ರೀತಿ ಮಾಡ್ಕೋಬೋದು ಅಂತ. ಆ್ಯಕ್ಚುಲಿ ಅವರು ಈ ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತಾ ಇರಲಿಲ್ಲ. ಏನಕ್ಕೆ ಅಂತಂದರೆ ಈ ಟ್ರಿಕ್ಸನ್ನೆಲ್ಲ ಹೇಳ್ಕೊಟ್ರೆ ಇವರು ಇದನ್ನು ಮನೇಲೇ ತಗೊಂಡೋಗಿ ಮಾಡ್ಕೋತಾರೆ, ನಮ್ಮ ಹತ್ರ ಬರಲ್ಲ ಅಂತೇಳಿ ಸ್ವಲ್ಪ ಇದು ಮಾಡ್ತಾಯಿದ್ರು. ನಾನಂದೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆಯಪ್ಪ, ಇದನ್ನು ನಾವೊಂದ್ಸರಿ ಮಾಡಿ ಇದರ ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತೇಳಿ ನನ್ನ ಒಂದು ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನನ್ನ ಒಂದು ಪಬ್ಲಿಕ್ಸ್ಗೆ ಇದನ್ನು ನಾನು ಒಂದ್ಸರಿ ತಿಳಿಸ್ಬೇಕು ಅಂತೇಳಿ ಒಂದ್ಸರಿ ವಿಷಯನ ಕೇಳ್ಕೊಡೆ ಸ್ನೇಹಿತರೆ.
ಅವಾಗ ಅವರು ನನಗೆ ನೀಟಾಗಿ ಹೇಳ್ಕೊಟ್ರು ಈ ರೀತಿ ಮಾಡಬೇಕು ಅಂತೇಳಿ. ಅದರಿಂದ ಒಂದು ಐಡಿಯಾಸ್ ಬಂತು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಿಮ್ಮೆಲ್ರಿಗೂ ಒಂದನ್ನ ತಿಳಿಸ್ತೀನಿ. ಇದನ್ನ ಯಾರು ಡ್ರಿಂಕ್ಸ್ ಮಾಡ್ತಾರೆ ಅವ್ರಿಗೆ ಇದನ್ನ ಸೈಡ್ಸ್ ಸ್ನ್ಯಾಕ್ಸ್ ಆಗಿ ಇದನ್ನ ತಿನ್ಬೋದು. ತುಂಬ ಚೆನ್ನಾಗಿರ್ತದೆ. ನೀವು ಮಟನ್ನು, ಚಿಕನ್ನು ಮತ್ತು ಫಿಶ್ ಎಲ್ಲ ತಿನ್ನೋಕ್ಕಿಂತ ಈ ಫಿಶ್ ತಲೆ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬೇಡ ಬಿಡಪ್ಪ, ಇನ್ನೊಂದು 2 ನಿಮಿಷ ಆಗಲಿ. ನೋಡಿ ಸ್ನೇಹಿತರೆ, ಇವಾಗ ಆ ಪ್ಲೇಟನ್ನು ನಾವು ತೆಗಿತಾ ಇದೀವಿ. ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ನೋಡಿ ಸ್ನೇಹಿತರೆ ಎಷ್ಟು ಸ್ಪೈಸಿಯಾಗಿ ಆಗಿದೆ ಅಂದ್ರೆ ನಿಜಕ್ಕೂ ಹೇಳಬೇಕು ಅಂತಂದ್ರೆ ಇನ್ನೂ ತಿಂದಿಲ್ಲ, ಆದರೆ ಬಾಣಲಿನಲ್ಲಿ ನೋಡ್ತಾನೆ ಬಾಯಲ್ಲಿ ನೀರು ಬರ್ತಾ ಇದೆ. ಇವಾಗ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಅದನ್ನ ನಮ್ಮ ಮನೆಯಲ್ಲಿ ಲೆಮನ್ ಮತ್ತೆ ಮೊಸರು ಎರಡೂ ಖಾಲಿಯಾಗಿದೆ ಸ್ನೇಹಿತರೆ. ಲೆಮನ್ ಮತ್ತು ಮೊಸರು ಎರಡನ್ನೂ ಹಾಕೊಬೇಕು. ಇದಕ್ಕೆ ತುಂಬ ಚೆನ್ನಾಗಿರ್ತದೆ, ತುಂಬ ಸ್ಪೈಸಿ ಆಗಿರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾರು ಇತ್ತು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ ಸ್ನೇಹಿತರೆ, ನಾನು ಇಷ್ಟೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಮತ್ತೆ ಒಂದ್ಸರಿ ನನ್ನ ಎಲ್ಲ ಒಂದು ಸಬ್ಸ್ಕ್ರೈಬರ್ಸ್ಗೆ ಮತ್ತು ನನ್ನ ಒಂದು ಹೊಸ ಸಬ್ಸ್ಕ್ರೈಬರ್ಸ್ಗೆ ಮತ್ತೆ ಸಬ್ಸ್ಕ್ರೈಬ್ಗಳು ಮಾಡಿಲ್ಲ ಅಂದರೂ ಕೂಡ ನಾನು ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಫುಲ್ ವಿಡಿಯೋನ ನೋಡಿ ನಿಮ್ಮ ಒಂದು ಫ್ರೀ ಟೈಮ್ನಲ್ಲಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನೀವು ವಿಡಿಯೋನ ನೋಡೋದ್ರಿಂದ ನನಗೆ ಟೈಮ್ ಆ್ಯಡ್ ಆಗುತ್ತೆ, ವಾಚ್ ಅವರ್ಸು ಕೂಡ ಕಂಪ್ಲೀಟ್ ಆಗುತ್ತೆ ಬೇಗ. ಇಷ್ಟೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಸ್ನೇಹಿತರೆ. ಓಕೆ, ಬಾಯ್. ಓಕೆ.